ನಮಸ್ಕಾರ ಗಾಯ್ಸ್ ಎಲ್ರಿಗೂ. ನಾನ್ ನಿಮ್ಮ ಆಯುಕ್ತ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಇವತ್ತು ಬ್ಲಾಗ್ ವಿಶೇಷ ಏನಂತಂದ್ರೆ, ನಾನ್ ಬಂದಿದ್ದೆ ಉಡುಪಿಗೆ. ಉಡುಪಿಯಲ್ಲಿ ಒಂದು ಚಿಕ್ಕ ಗ್ರಾಮ ಆದಂತ ಒಂದು ಮುಲ್ಕಿ ಅನ್ನೋ ಊರಲ್ಲಿ ಈ ದೈವದ ಬಗ್ಗೆ ದೇವಸ್ಥಾನದಲ್ಲಿ ಫಂಕ್ಷನ್ ತರ ಇತ್ತು. ನಾನು ಕೂಡ ಅಲ್ಲಿಗೆ ವಿಸಿಟ್ ಮಾಡಿದೆ. ಏನಕ್ಕಪ್ಪ ವಿಸಿಟ್ ಮಾಡಿದ್ದಂದ್ರೆ ಅಲ್ಲಿನ ದೈವಗಳು ಹೇಗಿರುತ್ತೆ ಅಂತ. ಬನ್ನಿ ಗಾಯ್ಸ್ ನೋಡ್ಕೊ ಬರೋಣ. ನೋಡ್ತಾ ಇದ್ರಲ್ಲ ಗೈಸ್, ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ತುಂಬಾ ವಿಶೇಷತೆ ಉಳ್ಳ ಇದು ದೈವಗಳು. ಇದು ತುಂಬಾ ಹಳೆಯ ಕಾಲದಿಂದನೂ ಪಾರಂಪರೆಯಿಂದನೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ತುಂಬಾ ತುಂಬಾ ಅಂದ್ರೆ ತುಂಬಾ ಭಕ್ತಿ ಉಳ್ಳ ಪರಂಪರೆ ಅಂತಾನೆ ಹೇಳ್ಬೋದು ಈ ಕೋಲ ಎಂಬ ಆಚರಣೆ. ಇವಾಗ ನೀವು ನೋಡ್ತಿರೋ ಅಂತ ಭೂತಕೋಲೆ ಅಂದ್ರೆ ಐಸ್, ಇದು ಒಂದು ತುಂಬಾ ಅತ್ಯಂತ ದೈವದ ಆರಾಧನೆ ಅಂತಾನೆ ಹೇಳ್ಬೋದು. ಲೈಕ್ ಇದು ಒಂದು ತುಂಬಾನೇ ಪವಿತ್ರವಾದ ಆಚರಣೆ. ಮತ್ತೆ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಕರಾವಳಿ ಭಾಗಗಳಲ್ಲಿ ಹೆಚ್ಚಾಗಿ ನಡೆಯುತ್ತದೆ. ವಿಶೇಷವಾಗಿ ಮಂಗಳೂರು, ಉಡುಪಿ ಮತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ತುಂಬಾ ಅಂತಂದ್ರೆ ತುಂಬಾನೇ ಪ್ರಸಿದ್ಧವಾದ ಕೋಲ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಕೋಲ ಅಂತಂದ್ರೆ ಏನು ಅಂತ ಹೇಳ್ತೀನಿ. ಈ ಆಚರಣೆಯಲ್ಲಿ ಒಬ್ಬ ವ್ಯಕ್ತಿನ ದೇವರು ಅಂತ ನೋಡ್ತಾರೆ. ಈ ದೈವಗಳು ಏನಿರುತ್ತೆ ಅದನ್ನ ದೇವ ರೂಪದಲ್ಲಿ ಜನರು ನೋಡ್ತಾರೆ. ಮತ್ತೆ ಆ ಜನರು ಕೂಡ ಅದನ್ನ ದೈವ ಅಂತಾನೆ, ದೇವರು ಅಂತಾನೆ ಅದನ್ನ ಪೂಜಿಸ್ತಾರೆ ಕೂಡ. ಗೈಸ್, ಈ ಕೋಲ ಯಾವ್ಯಾವ ಟೈಮಲ್ಲಿ ನಡೆಯುತ್ತೆ ಅಂತ ಹೇಳ್ತೀನಿ. ಕೋಲ ಸಾಮಾನ್ಯವಾಗಿ ರಾತ್ರಿ ಟೈಮಲ್ಲೇ ನಡೆಯೋದು. ಈ ಗ್ರಾಮದ ದೇವರ ಕಾವಿಯಲ್ಲಿ ಅಂತಂದ್ರೆ ದೇವರ ದೇವಸ್ಥಾನದಲ್ಲಿ ಮತ್ತೆ ಮನೆ ಮುಂದೆ ಆಚರಿಸ್ತಾರೆ. ಅದಕ್ಕೆ ಆದಂತ ವೇದಿಕೆಗಳನ್ನ ಇಟ್ಟಿರ್ತಾರೆ. ಮೊದಲು ಪೂಜೆ ಮತ್ತು ಸಂಗೀತನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ದೈವದ ಕಥೆಗಳನ್ನ ಹೇಳ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ, ಮತ್ತೆ ಹಾಡ್ತಾರೆ ಕೂಡ. ಆಮೇಲೆ ಕಲಾವಿದರು ಕೂಡ ಬರ್ತಾರೆ. ಕಲಾವಿದರು ಅಂತಂದ್ರೆ ಈ ದೈವದ ರೂಪದಲ್ಲಿ ಏನಿರ್ತಾರೆ ಅದನ್ನ ಹೇಳ್ತಾ ಇದ್ದೀನಿ ಗೈಸ್. ಮತ್ತೆ ಅವರ ಮುಖದ ಮೇಲೆ ಹಾಕೋತರಂತ ಬಣ್ಣ, ಕೆಂಪು, ಹಳದಿ, ಬಿಳಿ ಬಣ್ಣಗಳಿಂದ ತುಂಬಾನೇ ಅಲಂಕಾರವಾಗಿರುತ್ತೆ. ಮತ್ತೆ ದೊಡ್ಡ ದೊಡ್ಡ ಕಿರೀಟಗಳನ್ನ ಧರಿಸ್ತಾರೆ. ಹಾಗೆ ಅವರೇ ಅದೇ ಆದಂತ ಅಲಂಕಾರ ಆಭರಣಗಳೆಲ್ಲ ಧರಿಸ್ತಾರೆ. ತುಂಬಾ ಅಂತಂದ್ರೆ ತುಂಬಾ ತೂಕವಾಗಿ ಕೂಡ ಇರುತ್ತೆ ಆ ಹೂವಿನ ಭಾರ, ಕಿರೀಟದ ಭಾರ. ತುಂಬಾನೇ ಒಂಥರ ಸ್ಟ್ರಗಲ್ ಅಂತಾನೆ ಹೇಳ್ಬೋದು. ಬಟ್ ಆ ದೈವ ಏನಿರುತ್ತೆ ಅದು ಹೂ ತರ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗಿರುತ್ತೆ ಗೈಸ್. ಮುಖ್ಯವಾಗಿ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಅಲ್ಲಿರೋ ಜನರುಗಳು ನೋಡಿ ಎಷ್ಟು ಡಿಸಿಪ್ಲಿನ್ ಇಂದ ಇದ್ದಾರೆ. ಅಷ್ಟೇ ಡಿಸಿಪ್ಲಿನ್ ಇಂದ ನೋಡ್ತಾ ಇದ್ದಾರೆ, ಎಷ್ಟು ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಅಂತಂದ್ರೆ. ಈ ಬೇರೆ ಊರುಗಳಲ್ಲಿ ಒಂಥರ ತುಂಬಾ ಅಂತಂದ್ರೆ ತುಂಬಾ ನೂಕ್ಲು, ತುಂಬಾ ರಶ್ ಇರುತ್ತೆ, ತುಂಬಾನೇ ಹಿಂಸೆ ಆಗುತ್ತೆ ಕೂಡ. ಈ ಭೂತಕೋಲ ಇವಾಗಿನ ಜನರೇಷನ್ದಲ್ಲ, ತುಂಬಾ ಅಂತಂದ್ರೆ ತುಂಬಾ ಹಳೆ ಜನರೇಷನ್ ಇಂದ ಬಂದಿರೋದು. ಇದೊಂಥರ ತಮಿಳುನಾಡಲ್ಲಿ ಸಾಂಸ್ಕೃತಿಕ ಭಾಗವಾಗಿತ್ತು ಮೊದಲು. ಈ ಆಚರಣೆ ಒಂದು ಪ್ರಕೃತಿ ಮತ್ತು ಈ ಪೂರ್ವಜರ ಆರಾಧನೆ ಅಂತಾನೆ ಹೇಳ್ಬೋದು. ಅವರಿಗೆ ಸಂಬಂಧಿಸಿದ್ದು. ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದಂತ ಕತೆ ಮತ್ತು ಮಹಿಮೆ ಹೊಂದಿರ್ತಾರೆ. ಮತ್ತೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಈ ಕುಳಿಗ, ಕಲುಗ್ಡ, ಈ ಭೂತಕೋಲದ ಬಗ್ಗೆ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ, ಇದು ಕರಾವಳಿ ಕರ್ನಾಟಕದ ಒಂದು ಸಾಂಸ್ಕೃತಿಕ ಗುರುತು. ಆಮೇಲೆ ಈ ಜನರ ಭಕ್ತಿ ಮತ್ತು ನಂಬಿಕೆಯ ಪ್ರತೀಕ ಅಂತಾನೆ ಹೇಳ್ಬೋದು. ಈ ಹೆಂಗಪ್ಪ ಅಂತಂದ್ರೆ ಸಮಾಜವಾಗಿ ಈ ನ್ಯಾಯ ಮತ್ತು ಸಮಾನತೆ ಬಗ್ಗೆ ಒಂದು ಸಂದೇಶ ನೀಡುತ್ತದೆ. ಇದು ತುಂಬಾ ಅಂತಂದ್ರೆ ತುಂಬಾ ಹಳೆಯದು ಗಾಯ್ಸ್. ಪೀಳಿಗೆಯಿಂದ ಪೀಳಿಗೆಗೆ ಸಾಗ್ತಾ ಇರೋ ಒಂದು ಪರಂಪರೆ ಅಂತಾನೆ ಹೇಳ್ಬೋದು.
ಫ್ರೆಂಡ್ಸ್, ಭೂತಕೋಲ ಸಾಮಾನ್ಯವಾಗಿ ಒಂದು ಕಲೆ ಮಾತ್ರ ಅಲ್ಲ, ಅದೊಂದು ಭಾವನೆ ಕೂಡ. ನೀವೊಮ್ಮೆ ನೇರವಾಗಿ ಇದನ್ನ ನೋಡಿ ಮೈಯಲ್ಲಿ ಒಂಥರ ಈ ರೋಮಾಂಚಕ ಶಕ್ತಿ, ಆಧ್ಯಾತ್ಮಿಕ ಅನುಭವ ಆಗುತ್ತೆ. ನಿಮ್ಗೂ ಕೂಡ ಒಂದು ಸ್ಪಷ್ಟವಾಗಿರುತ್ತೆ ಹೇಗೆಲ್ಲ ಇರುತ್ತೆ ಅಂತ. ನೀವು ಒಮ್ಮೆ ಡೈರೆಕ್ಟ್ ಆಗಿ ನೋಡಿ, ನಿಮ್ಗೂ ಒಂದು ಅನುಭವ ಆಗುತ್ತೆ. ನೋಡಿ, ತನ್ನ ದೈವ ಏನಿರುತ್ತೆ ಅದನ್ನ ನಾವ್ ಹೇಗೆ ಪೂಜಿಸ್ತೀವಿ, ಆ ದೇವರು ಕೂಡ ಅಷ್ಟೇ ನಮ್ಮನ್ನ ಗೌರವಿಸುತ್ತೆ ಕೂಡ. ನಾವ್ ಹೇಗೆ ಎಷ್ಟು ಪಟ್ಟು ನಂಬಿರ್ತೀವಿ, ಅದೇ ಹತ್ತರಷ್ಟು ಆ ದೈವ ನಮ್ಗೆ ಆರಾಧನೆ ಮತ್ತು ಒಳ್ಳೆ ಶಕ್ತಿಯನ್ನ ಕೊಡುತ್ತೆ. ಬನ್ನಿ ಗೈಸ್, ಅದರ ನೃತ್ಯ ಮತ್ತೆ ತಾಳ ಡೊಳ್ಳು ಹೇಗಿರುತ್ತೆ ಅಂತ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ ಗೈಸ್. ಈ ಕೋಲಾದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಅವರ ನೃತ್ಯ ಮಾಡ್ತಾರಲ್ಲ, ಅದು ಬರೀ ನೃತ್ಯ ಅಲ್ಲ, ಅದು ಒಂಥರ ಆಧ್ಯಾತ್ಮಿಕ ಅನುಭವ. ಸಂಗೀತ, ಈ ಡೊಳ್ಳು ತಾಳ ಇವೆಲ್ಲ ಸೇರಿ ಒಂದು ಭಕ್ತಿ ಭಾವವಾದ ಒಂದು ಸ್ಪಷ್ಟಿ ಆಗತ್ತೆ ಅಲ್ಲಿ. ಅದನ್ನೇ ಈ ಕೋಲ ಅಂತ ಹೇಳೋದು. ನೋಡ್ಕೊಂಡು ಬಂದ್ರೆ ಅಲ್ವಾ ಗೈಸ್. ಸೊ ಹೀಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಬೇರೆಯವ್ರು ನೋಡ್ಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್, ಕೀಪ್ ಸಪೋರ್ಟಿಂಗ್ ಮೀ.